ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕೋ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ. ಜನತೆಗೆ ಹೇಳಬೇಕಾದ್ದನ್ನು ಹೇಳಿದ್ದಾರೆ, ಹಾಗೇನೆ ಹೈಕಮಾಂಡ್ಗೆ ಹೇಳಬೇಕಂತ ಹೇಳಿದ್ದಾರೆ. ತಮ್ಮ ಪಕ್ಕದಲ್ಲಿ ಕುಳಿತಂತ ಇಬ್ಬರು ನಾಯಕರಿಗೆ ಏನು ಹೇಳಬೇಕು ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಹೇಳಿದ್ದಾರೆ. ಬಹಳ ಅವರ ಇಡೀ ಪತ್ರಿಕಾಗೋಷ್ಠಿಯ ಟೇಕ್ ಅವೇಸ್ ಅಂತೀವಲ್ವಾ, ಅದು ಅದ್ಭುತವಾದ್ದು. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಅವರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆಗೆ ಸರ್ ಎಸ್ ನೀವು ಹೇಳ್ತಿರೋದು ತುಂಬಾ ಕರೆಕ್ಟ್ ಆಗಿದೆ. ಅವ್ರು ಹೇಳಿದ್ದು ಒಂದೇ, ಶಾಸಕಾಂಗ ಸಭೆಯಲ್ಲಿ ಯಾರು ನಾಯಕರಾಗಿ ಆಯ್ಕೆ ಆಗ್ತಾರೋ ಅಥವಾ ಹೈಕಮಾಂಡ್ ಯಾರನ್ನ ಹೇಳುತ್ತೋ. ಬಹಳ ಸ್ಪಷ್ಟವಾಗಿ ಒಂದು ಹೈಕಮಾಂಡ್ಗೂ ಕೂಡ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಯಾರನ್ನ ನೀವು ಮುಖ್ಯಮಂತ್ರಿ ಮಾಡ್ತೀರಿ ಅವರನ್ನ ಶಾಸಕಾಂಗ ಸಭೆ ಒಪ್ಕೊಳ್ಬೇಕು. ಕರೆಕ್ಟ್, ನೀವು ಹೇಳಿದ್ರಿ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಎಸ್ ಮುಂದಿಂದು ಸರಿಯಾಗಿ ಅವ್ರು ಹೇಳ್ತಾರೆ, ಸಂವಿಧಾನ ನನ್ನ ಧರ್ಮ. ಸಂವಿಧಾನ ಏನ್ ಹೇಳ್ತಾ ಅದು ಮಾಡೋಣ. ಕರೆಕ್ಟ್. ಓಕೆ, ಯಾರು ಕೋಮುವಾದಿಗಳಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡೋಣ. ಸೊ ಒಟ್ಟಾರೆ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಏನಿದೆ ಇವತ್ತಿಂದು, ಇದು ಹೇಗಿದೆ ಅಂತಂದ್ರೆ, ಅಲ್ಲ ಸರ್, ನಂಗೊಂದು ಸಣ್ಣ ಪ್ರಶ್ನೆ ಕಾಡ್ತಾ ಇದೆ. ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿಲ್ಲ, ಕೋಮುವಾದಿಗಳ ವಿರುದ್ಧ. ಹೌದು, ಅದೇ ಆ ಶಬ್ದ ಎರಡು ರೀತಿ ಇದೆ. ಅದು ಕೋಮುವಾದಿಗಳು ಪಕ್ಷದ ಒಳಗೂ ಇರಬಹುದು, ಇನ್ನೊಂದು ಪಕ್ಷದಲ್ಲೂ ಇರಬಹುದು. ಹೌದು, ಆಮೇಲೆ ಮತ್ತೆ ಅಂದ್ರೆ ಅವರು ಇನ್ನೊಂದು ಬಹಳ ಸ್ಪಷ್ಟವಾಗಿ ಅವರ ಇಡೀ ರಾಜಕೀಯ ಇತಿಹಾಸವನ್ನ ಲಿಟ್ಲ್ ಬಿಟ್ ನೆನಪು ಮಾಡ್ಕೊಂಡು, ಹೌದು, ಅಹಿಂದ ಮಾತನಾಡಿದ್ರು. ಕಾಂಗ್ರೆಸ್ಗೆ ನಾ ಬರಬೇಕಾದ್ರೆ ನಾನು ಅಹಿಂದ ಚಳವಳಿಯನ್ನ ಮಾಡ್ತಾ ಇದ್ದೆ, ಆಗ ನನ್ನನ್ನ ಕರೆದುಕೊಂಡ್ರು. ಹೌದು, ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ವಿದಾಯ ಹೇಳಿದ ರೀತಿಯಲ್ಲಿ, ಅಂದ್ರೆ ಸಾಮಾಜಿಕ ಹೋರಾಟದ ಮುಂಚೂಣಿಯಲ್ಲಿ ಇರ್ತೀನಿ ನಾನು. ಯಾವ ಸಾಮಾಜಿಕ ಹೋರಾಟ ಅದು ಕೋಮುವಾದಿಗಳ ವಿರುದ್ಧ ಹೋರಾಟ. ಆ ಸಂದೇಶವನ್ನು ಕೊಡ್ತಾರೆ. ಇದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಾರಿ ಸುಗಮವಾಗಿಲ್ಲ ತೋರಿಸ್ಕೊಡುತ್ತೆ. ಎಸ್, ಅಲ್ಲ, ಅವ್ರ ಜೊತೆಗೆ ಮತ್ತೊಂದು ಹೇಳಿದ್ರು ಸರ್, ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಬದ್ಧತೆಗೆ. ಎಸ್, ಅವರು ನೋಡಿ, ಅವ್ರು ಹೇಳಿದ್ದು ಇನ್ನೊಂದು ಜನಶಕ್ತಿಯ ಮಾತನಾಡ್ತಾರೆ. ಹೌದು, ಯಾರಿಗೆ ಜನಶಕ್ತಿ ಇದೆಯೋ ಅವರು ಮಾತ್ರ ನಾಯಕರಾಗಿರುವ ಸಾಧ್ಯ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್. ನಾನು ರಾಜ್ಯಸಭೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಕೊನೆ ಉಸಿರಿರೋವರೆಗೂ ರಾಜ್ಯದ ಜನರಿಗೋಸ್ಕರ ಕೆಲಸ ಮಾಡ್ತೀನಿ. ಜನ ಇನ್ನೂ 2 ವರ್ಷ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಏನಂತ ತೋರಿಸುತ್ತಿದ್ದಲ್ಲ, ಅಂದ್ರೆ ಮುಂದಿನ ಚುನಾವಣೆಯವರೆಗೆ ಅವರು ಕರ್ನಾಟಕದ ರಾಜಕಾರಣದ ಒಂದು ಕೇಂದ್ರ ಬಿಂದುವಾಗಿನೇ ಮುಂದುವರಿತಾರೆ. ಕರೆಕ್ಟ್. ಸಿದ್ದರಾಮಯ್ಯ ಮುಂದಿನ 2 ವರ್ಷಗಳವರೆಗೂ ಕೂಡ ಸಕ್ರಿಯ ರಾಜಕಾರಣದಲ್ಲೇ ಇರ್ತಾರೆ, ಕರ್ನಾಟಕದಲ್ಲೇ ಇರ್ತಾರೆ. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದೆ ರಾಜ್ಯದಲ್ಲೇ ಕೋಮುವಾದಿಗಳ ವಿರುದ್ಧದ ಅವರ ಹೋರಾಟ ಮುಂದುವರಿಯುತ್ತೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಬಂದ ನಂತರದ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಘೋಷಿಸಿದ್ದಾರೆ. ಅದೇ ಗತ್ತು, ಅದೇ ಗೈರತ್ತು, ಅದೇ ಹಮ್ಮು ಬಿಮ್ಮಿನಿಂದ ಸಿದ್ದರಾಮಯ್ಯನವರು ಕಿಂಚಿತ್ತು ದುಗುಡಕ್ಕೊಳಗಾಗದೆ ಇಲ್ಲ ನೋಡಿ, ಅವರ ಹೇಮಂತ್ ಸರ್ ಅವರ ಇಡೀ ಮಾತನ್ನ ಪ್ರಾರಂಭದಿಂದ ನೀವು ತೆಗೆದುಕೊಳ್ಳಿ. ಹೌದು, ಅವರು ಸೈದ್ಧಾಂತಿಕವಾಗಿ ತಾವೆಂದೂ ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡಿಲ್ಲ, ಸಿದ್ಧಾಂತ ವಿಚಾರಣೆ ಅಂತಾರೆ. ಆ ಮೂಲಕ ಇನ್ಯಾರೋ ಸೈದ್ಧಾಂತಿಕವಾಗಿ ಸರಿ ಇಲ್ಲಾರದನ್ನ. ಹೌದು, ರಾಜಿ ಮಾಡ್ಕೊಂಡವ್ರಿಗೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ರು. ಇಂಡೈರೆಕ್ಟ್ ಅಲ್ಲ, ನೇರವಾಗಿ ಮತ್ತೆ ಸಂವಿಧಾನ ತನ್ನ ಧರ್ಮ ಅಂತಂದ್ರು. ಹೌದು, 7 ಕೋಟಿ ಜನರ ಬಗ್ಗೆ ಮಾತನಾಡಿದ್ರು. ಅಭಿಮಾನಿ ದೇವರುಗಳು ಬುದ್ಧ, ಬಸವ, ಅಂಬೇಡ್ಕರ್ ಅಂದ್ರು. ಹೌದು, ಸೊ ತಮ್ಮ ಇಡೀ ರಾಜಕಾರಣದ ಬೇಸ್ ಇದೆಯಲ್ಲ, ಅದು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರ ತತ್ವಾದರ್ಶದ ಮೇಲಿದೆ. ಹೌದು, ಮತ್ತೊಂದು ಸರ್, ತುಂಬಾ ಈಗ ಈ ವಿಜಯೇಂದ್ರ ನಿನ್ನೆ ಮಾತಾಡುವಾಗ ಏನ್ ಹೇಳಿದ್ರು ಅಂದ್ರೆ, ಸಿದ್ದರಾಮಯ್ಯ ಸಾಲ ಮಾಡಿದ್ದೊಂದೇ ಅವ್ರ ಸಾಧನೆ ಅಂದಿದ್ರು. ಅದಕ್ಕೆ ಸ್ಪಷ್ಟವಾಗಿ ಟಕ್ಕರ್ ಕೊಟ್ಟರು ಅವರು. ಎಸ್, ಅಂಕಿಅಂಶಗಳು. ಹೌದು, ಈ ಸಾಲ ಏನಿದೆ, ಹೌದು, ಸಾಲ ಎಷ್ಟಿದೆ, ಹೇಗಿದೆ, ಟೋಟಲ್ ಯು ಸಿ ದಟ್ ಎಷ್ಟು ಪರ್ಸೆಂಟೇಜ್ ಇದೆ, ಎವ್ರಿಥಿಂಗ್. ಒಟ್ಟಾರೆಯಾಗಿ ಜನರ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ ಅನ್ನೋದನ್ನ ತಲಾದಾಯದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅನ್ನೋದೊಂದು ಹೇಳಿದ್ರು. ಆಮೇಲೆ ಆರ್ಥಿಕ ರೀತಿ ನೀತಿಗಳ ನಿಯಮಗಳ ಅಡಿಯಕಾರ ಎಲ್ಲಿಯೂ ಕೂಡ ಅಶಿಸ್ತನ್ನ ತೋರಿಸಿಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅವರ ಒಂದು ಇಷ್ಟು ವರ್ಷದ ಸಾಧನೆಯನ್ನ ಕೂಡ ಹೇಳಿದ್ರು. ಎಲ್ಲೂ ಕಪ್ಪು ಚುಕ್ಕೆ ಇಲ್ಲದೆ ಇರೋ ಆಡಳಿತವನ್ನ ನಾನು ನಡೆಸಿದ್ದೀನಿ ಅನ್ನೋ ಸಮಾಧಾನವನ್ನ ಪಟ್ಕೊಂಡ್ರು. ಜೊತೆಗೆ 2 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲೇ ಇರ್ತೀನಿ, ಕರ್ನಾಟಕದಲ್ಲೇ ಇರ್ತೀನಿ,
ಕೋಮುವಾದಿಗಳ ಜೊತೆಗೆ ಹೋರಾಡ್ತೀನಿ. ನೋಡಿ, ಅದಕ್ಕೊಂದು ಎಮೋಷನಲ್ ಟಚ್ ಕೊಟ್ಟಿದ್ದಾರೆ ಗಮನಿಸಿರುವ. ಏನು ಅಂದ್ರೆ ಅವರ 50 ವರ್ಷಗಳ ರಾಜಕೀಯ ಬದುಕೇನಿದೆ, ಸೊ 78ರಲ್ಲಿ ಅವರು ತಾಲೂಕ್ ಪಂಚಾಯತ್ ಏನೋ 5ಕ್ಕೆ ಬಂದದ್ದು, 83ರಲ್ಲಿ ಅಸೆಂಬ್ಲಿ ಬಂದದ್ದು. ಈ 50 ವರ್ಷಗಳ ತಮ್ಮ ರಾಜಕೀಯ ಬದುಕನ್ನ ನೆನಪು ಮಾಡ್ತಾ, ಸೊ ಸಂವಿಧಾನ ಇದ್ದಿದ್ದರಿಂದ ನಾನು ಇಲ್ಲಿಗೆ ಬರೋಕ್ ಸಾಧ್ಯ ಆಯ್ತು, ಅದು ಇಲ್ಲದಿದ್ರೆ ನಾನು ಕುರಿ ಕಾಯ್ಕೊಂಡು ಇನ್ನೊಂದು ಇರಬೇಕು ಅನ್ನೋ ಮೂಲಕ ಇಡೀ ತಮ್ಮ ರಾಜಕೀಯ ಬದುಕಿನ ಒಂದು ಸೆಂಟರ್ ಪಾಯಿಂಟ್ ಅನ್ನು ಹೇಳ್ತಾ ಅದಕ್ಕೊಂದು ಎಮೋಷನಲ್ ಟಚ್ ಕೂಡ ಕೊಟ್ಟರು ಅವರು. ಕರೆಕ್ಟ್. ಸೊ ಅಂದ್ರೆ ಅದ್ರ ಜೊತೆಗೆ ಇಸಿ ಉಳಿದ ರಾಜಕಾರಣಿಗಳಿಗಿಂತ ತಾವು ಎಷ್ಟರ ಮಟ್ಟಿಗೆ ಭಿನ್ನರಾಗಿದ್ದೇನೆ, ನಾನು ಹೇಗೆ ವಿಭಿನ್ನ, ನಾನು ಹೌದು, ಅವ್ರು ಕಾಂಪ್ರಮೈಸ್ ನಾನು ಎಲ್ಲೂ ಮಾಡ್ಕೊಂಡಿಲ್ಲ, ಹಣ ಮಾಡ್ಕೊಂಡಿಲ್ಲ, ಆಸ್ತಿ ಮಾಡ್ಕೊಂಡಿಲ್ಲ. ಹೌದು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳ್ಕೊಂಡು ಬರ್ತಾ ಇದ್ದೆ, ನಾನು ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತ, ಅವ್ರು ಹೇಳಿದ್ರು ನಾನು ಬಿಟ್ಕೊಟ್ಟೆ ಅಷ್ಟೇ ಅಷ್ಟೇ. ಅದು ಮತ್ತೆ ಅಧಿಕಾರ ಹಂಚಿಕೆ ಅಂತ ಹೇಳಿಲ್ಲ. ಸೊ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ರಾಹುಲ್ ಗಾಂಧಿ ಹೇಳಿದ್ರು ನಾನು ಒಂದು ಕ್ಷಣ ಯೋಚನೆ ಮಾಡಿಲ್ಲ, ಐ ರಿಸೈನ್. ಸೊ ಸರ್, ನನಗೆ ಪ್ರಮುಖವಾದಂತ ಪ್ರಶ್ನೆ ಕಾಡ್ತಾ ಇರೋದು ಅವರ ಎಡಗಡೆ ಮತ್ತು ಬಲಗಡೆ. ಅವರ ಎಡಗಡೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್, ಅವರ ಬಲಗಡೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡಿಸ್ಕೊಂಡು ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಇದನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿತ ಆಗಿರುವಂತಹ ಡಿ ಕೆ ಶಿವಕುಮಾರ್ ಈ ಕ್ಷಣಕ್ಕೂ ಕೂಡ ಯಾರು ಅದನ್ನ ಅಧಿಕೃತಗೊಳಿಸಿಲ್ಲ, ಖಚಿತತೆ ಪಡಿಸಿಲ್ಲ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಸ್ವತಃ ಅವರು ಕೂಡ ಹೇಳಿಲ್ಲ. ಹೀಗಿದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಯಾವ ರೀತಿಯ ಪರೋಕ್ಷವಾದ ಎಚ್ಚರಿಕೆಯನ್ನ ನೀಡ್ತಾ ಇತ್ತು? ಒಂದು ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ ನೋಡಿ, ಅವರು ಒಂದು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅಂದ್ರೆ ಜನತಂತ್ರ ವ್ಯವಸ್ಥೆಯಲ್ಲೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬಹುಮತ ಇದೆಯೋ ಅವ್ರ ನಾಯಕರಾಗಿ ಆಯ್ಕೆ ಆಗಬೇಕು. ಅದ್ರ ಜೊತೆಗೆ ಅಂಥ ವ್ಯಕ್ತಿಗೆ ಹೈಕಮಾಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಕರೆಕ್ಟ್. ಸೊ ಇಲ್ಲಿ ಅವರು ಕೂಡ ಪಕ್ಕದಲ್ಲಿ ಡಿ ಕೆ ಕೂತರು ಡಿ ಕೆ ಅಂತ ಹೇಳಿಲ್ಲ. ಹೌದು. ಇನ್ನೊಂದು ಕಡೆ ಪರಮೇಶ್ವರ್ ಇದ್ದಾರೆ. ಅಲ್ಲ, ಅಲ್ಲಿ ಡಿ ಕೆ ಶಿವಕುಮಾರ್ ಏನೋ ಹೇಳಿದ್ರು ಅವ್ರಿಗೆ, ಎಸ್, ಕಿವಿಯಲ್ಲಿ ಏನೋ ಹೇಳಿದ್ರು. ಅದಾದ್ಮೇಲೆ ಅವ್ರ ವಾಯ್ಸ್ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಬಂತು. ಹೌದು, ಸ್ಪಷ್ಟವಾಗಿ ಬಂದು ಎಸ್, ಯಾರು ಆಯ್ಕೆ ಆಗ್ಬೇಕು ಅನ್ನೋದನ್ನ CLP ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಹೇಳಿದ್ರು. ಅಂಡ್ ಹೈಕಮಾಂಡ್ ಅಂತ ಹೇಳಿದ್ರು. ಅಂದ್ರೆ ಆ ಮೂಲಕ ಇನ್ನು ಆಟ ಮುಗುದಿಲ್ಲ ಅವ್ರು ಕೊಡ್ತಾ ಇದ್ದಾರೆ. ಕರೆಕ್ಟ್. ಆದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಒಂದರ ಅಂತ್ಯ ಮತ್ತೊಂದರ ಆರಂಭ ಅಂತ ಅನ್ಕೋಬೋದ ನಾವು? ಎಸ್. ಅಂದ್ರೆ ಒಂದು ಪಕ್ಷದ ಮೇಲೆ ಮತ್ತು ಶಾಸಕಾಂಗ ಪಕ್ಷದ ಮೇಲೆ ಎಸ್ಪೆಷಲಿ ತಮಗೆ ನಿಯಂತ್ರಣ ಇದೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ನಾನು ಸ್ಟಿಲ್ ಐ ಎಮ್ ಎ ಲೀಡರ್. ಹೌದು. ಅಂದ್ರೆ ಸೈದ್ಧಾಂತಿಕವಾಗಿ ನನ್ನ ನಾಯಕ, ಜನತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗದಲ್ಲಿ ನನಗೆ ಬಹುಮತ ಇದೆ, ಆದ್ರಿಂದ ನನ್ನ ನಾಯಕ. ಮುಂದೆ ಯಾರು ಬರ್ತಾರೋ ಅವರಿಗೆ ಒಂದು ಸೈದ್ಧಾಂತಿಕ ಬದ್ಧತೆ ಇರಬೇಕು. ನಾನು ಎಂದು ಕೂಡ ನನ್ನ ಸಿದ್ಧಾಂತ ರಾಜೀನಾಮೆ ಮಾಡ್ಕೊಂಡಿಲ್ಲ. ಹೌದು, ಹೌದು. ಅಂದ್ರೆ ಇನ್ನೊಬ್ರು ಮಾಡ್ಕೊಂಡಿದ್ದಾರೆ. ಹೌದು ಅಲ್ವಾ? ಪಕ್ಕದಲ್ಲಿರೋರು ಮಾಡ್ಕೊಂಡಿದ್ದಾರೆ. ಆ ಸೈದ್ಧಾಂತಿಕ ಬದ್ಧತೆ ಮಾತನಾಡ್ತಾರೆ. CLPಯಲ್ಲಿ ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಯಾರಿಗೆ ಬಹುಮತ ಬಂದು ಅವರಿಗೆ ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ, ಜನರ ಕೆಲಸ ಮಾಡ್ತೀನಿ ಅಂತಾರೆ, ನನ್ನ ಕ್ಷೇತ್ರದ ಕೆಲಸ ಮಾಡ್ತೀನಿ ಅಂತಾರೆ, ರಾಜ್ಯಸಭೆಗೆ ಹೋಗಲ್ಲ ಅಂತಾರೆ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಕರ್ನಾಟಕದಲ್ಲಿ ಏನು ಇನ್ನೊಂದು ಪವರ್ ಸೆಂಟರ್ ಇರಬಾರದು ಅಂತ ಏನು ಅಂದ್ಕೋತಾರೆ ಡಿ ಕೆ ಅಂಡ್ ಹೈಕಮಾಂಡ್, ಅವರ ಆ ಒಂದು ಆಸೆ ಈಡೇರ ಲಕ್ಷಣ. ಆಸೆಗೆ ತಣ್ಣೀರು ಹೆಚ್ಚಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ಈಗ ನೋಡಿ, ಪತ್ರಕರ್ತರು ಇನ್ನೇನಾದ್ರೂ ಹೆಚ್ಚಿಗೆ ಪ್ರಶ್ನೆ ಮಾಡಿದ್ರೆ ಒಂದು ವಿಚಾರ ಆಯ್ತು, ತತ್ವ ಸಿದ್ಧಾಂತ ಬದ್ಧತೆ ಅಂತ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಮೀರಿಸಿರೋ ನಾಯಕರು ಕಾಂಗ್ರೆಸ್ ನಲ್ಲಿ ಉಂಟೆ? ಹೌದು. ಓಕೆ, ಆಯ್ತು. ನಿಮ್ಮ ಮೇಲೆ ಏನಾದ್ರು ಭ್ರಷ್ಟಾಚಾರ ಆರೋಪ ಬಂದಿತ್ತ ಸರ್, ಯಾಕೆ ರಿಸೈನ್ ಮಾಡಿದ್ರಿ ಅಂತ ಕೇಳಿದ್ರೆ ಏನಿರ್ತಿತ್ತು ಅವ್ರ ಉತ್ತರ? ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಶಾಸಕರ ಬೆಂಬಲ ಏನಾದ್ರು ನಿಮ್ ಕಡಿಮೆ ಆಯ್ತಾ ಸರ್, ಶಾಸಕರ ಹಿಂದೇಟ್ ಹಾಕಿದ್ರ ಅಂತ ಹೇಳಿದ್ರೆ ಏನಿರ್ತಿತ್ತು ಅವ್ರ ಉತ್ತರ? ಅವ್ರು ಸಿಂಪಲ್, ಬಹಳ ಸರಳವಾಗಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು ಹೋಗ್ತಿದ್ದೀನಿ, ನನಗೆ ಬಹುಮತ ಇದೆ, ನನ್ನ ಮೇಲೆ ಆರೋಪಗಳಿಲ್ಲ, ನನ್ನ ಹತ್ರ ಸೈದ್ಧಾಂತಿಕ ಬದ್ಧತೆ ಇದೆ, ಎಲ್ಲವೂ ನನ್ನ ಹತ್ರ ಇದೆ, ಎಲ್ಲ ಸಾಧನೆ ಕೂಡ ಇದೆ, ನಾನು ಮಾಡಿದ್ದೀನಿ 3 ವರ್ಷ ಹೇಳಿದ್ದನ್ನ ನಾನು ಮಾಡಿದ್ದೀನಿ. ಅವ್ರು ಹೇಳ್ತಾರೆ ಆರ್ಥಿಕವಾಗಿ ತಾವು ಹೇಗೆ ನಿರ್ವಹಣೆ ಮಾಡಿದ್ರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕಮ್ಯುನಿಕೇಟ್ ಮಾಡ್ತಾ ನಾನು ಬಿಡೋದಕ್ಕೆ ಒಂದೇ ಕಾರಣ, ಹೈಕಮಾಂಡ್ ರಾಹುಲ್ ಗಾಂಧಿ ಹೋಗುವಂತರು ಹೊಟ್ಟೆ. ಅಂದ್ರೆ ಈ ಓವರ್ ಆಲ್ ಎಲ್ಲ ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಫಾಲೋವರ್ಸ್, ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂತವರು ಈಗ ಹೈಕಮಾಂಡ್ ಮೇಲೆ ಅವರ ಸಿಟ್ಟನ್ನ ತೀರಿಸುವಂತ ಅಥವಾ ತೋರಿಸುವಂತಹ ಒಂದು ರೀತಿಯ ವಾತಾವರಣ ಇಲ್ಲೇನಾದ್ರೂ ಸೃಷ್ಟಿಯಾಗ್ಬಿಡುತ್ತಾ? ಒಂದು ಸಿದ್ದರಾಮಯ್ಯನವರ ಇಮೇಜ್ ಇದೆಯಲ್ಲ, ಆ ಇಮೇಜ್ ಅನ್ನ ಇವತ್ತು ಒಂದೇ ಒಂದು ದಿನದಲ್ಲಿ ಅವ್ರು ಬದಲಿಸ್ಬಿಟ್ರು. ಯಾವ ಇಮೇಜ್ ಅಂದ್ರೆ ಇವರು ಅಧಿಕಾರ ಬಿಟ್ಟುಕೊಡಕ್ ರೆಡಿ ಇಲ್ಲ, ಇವರೇನೋ
ಪ್ರಾಬ್ಲಮ್ ಮಾಡ್ತಾರೆ. ಹೌದು. ನೋಡಿ ಮಾತುಕತೆ ಆಗಿತ್ತು, ಒಪ್ಪಂದ ಆಗಿತ್ತು, ಒಪ್ಪಂದವನ್ನು ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಕೋಬೇಕಿತ್ತು. ಈ ರೀತಿಯ ಒಂದು ವ್ಯವಸ್ಥಿತವಾದ ಪ್ರಚಾರ ನಡೀತಿತ್ತಲ್ಲ, ಅದು ಎಲ್ಲವನ್ನ ಮುಗಿಸ್ಬಿಟ್ಟು ಬುಡಮೇಲ್ ಮಾಡಿದ್ರಲ್ಲ, ಬುಡಮೇಲು ಮಾಡ್ಬಿಟ್ಟು ಅಂದ್ರೆ ಒಬ್ಬ ರಾಜಕಾರಣಿಗೆ ಸರ್ ತಾನೊಬ್ಬ ಎಷ್ಟು ಎಥಿಕಲ್ ಪಾಲಿಟಿಷಿಯನ್ ಅನ್ನೋದನ್ನ ಮತ್ತೆ ತೋರಿಸ್ಬೇಕು. ಎಥಿಕಲ್ ಒಂದು ರಾಜಕಾರಣಿಗೆ ಒಂದು ಸಂತತ್ವ ಇರಬೇಕು. ಕರೆಕ್ಟ್. ಒಬ್ಬ ರಾಜಕಾರಣಿ ಒಂದು ಸಂತತ್ವ ಇದ್ದರೆ ಮಾತ್ರ ಅವನು ರಾಜಕಾರಣಿಯಿಂದ ಅವನು ರಾಜನೀತಿಜ್ಞನಾಗಿ ಬದಲಾಗ್ತಾನೆ. ಕರೆಕ್ಟ್. ಹಿ ವಿಲ್ ಬಿ ದ ಸ್ಟೇಟ್ಸ್ಮನ್. ಎಸ್ ಸರ್. ಸೊ ಪೊಲಿಟಿಷಿಯನ್, there is a lot of difference between a politician and a statesman. Correct. So Siddaramaiah showed that I am a statesman, I am not a politician. Yes. ನಾನು ರಾಜಕಾರಣಿ ಮಾತ್ರ ಅಲ್ಲ, ರಾಜನೀತಿಜ್ಞ. ರಾಜನೀತಿಜ್ಞ ಮತ್ತು ನನಗೆ ಸಮಾನತೆಯ ಬಗ್ಗೆ ನನಗೆ ಪರಿಕಲ್ಪನೆ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಛಾತಿ ಕೂಡ ಇದೆ, ಆ ತಾಕತ್ತು ಕೂಡ ಇದೆ. ಎಸ್. ಓಕೆ. ಆರ್ಥಿಕ ತಜ್ಞನು ಹೌದು, ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಅವರು ನಾನು ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡ್ತೀನಿ, ಅವರಿಂದಾನೇ ನಾನು ಇಲ್ಲಿದ್ದೀನಿ. ಗ್ರಾಟಿಟ್ಯೂಡ್. ಅವರ ಬಾಡಿ ಲ್ಯಾಂಗ್ವೇಜ್ ಹೌದು. ಮೊದಲು ಬರಬೇಕಾದ್ರೆ ಎಲ್ಲೋ ಒಂದೆರಡು ಹಂತದಲ್ಲಿ ಸ್ವಲ್ಪ ಗದ್ಗದ್ದಿದ್ದಾರೆ, ಆದ್ರೆ ಇದ್ದಕ್ಕಿದ್ದಾಗ ರಿಕವರಿ ಆಗ್ಬಿಟ್ಟು. ಆಮೇಲೆ ಹೆಂಗಿತ್ತು ಸರ್ ಅಂದ್ರೆ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತವ್ರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು 2 ನಿಮಿಷದಲ್ಲಿ ಬಂದು ಪತ್ರಿಕಾಗೋಷ್ಠಿ ಕೂತ್ಕೊಂಡು ಇಷ್ಟೊಂದು ಸುಸ್ಪಷ್ಟವಾಗಿ, ಇಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂದ್ರೆ ಅಲ್ಲ, ವಿಲ್ ಪವರ್ ನೋಡಿ. ಅದ್ರ ಜೊತೆಗೆ ಕೇವಲ 2 ದಿನಗಳಲ್ಲಿ ನಡೆದ ಬೆಳವಣಿಗೆ. ಮಂಗಳವಾರ ಅರಗಿಸ್ಕೊಳ್ಳಕ್ಕಾಗಲ್ಲ ಎಷ್ಟೋ ಜನರಿಗೆ. ಮಂಗಳವಾರ ದೆಹಲಿಗೆ ಹೋಗ್ತಾರೆ. there is a shocking experience for him. ಅವ್ರು ನಿರೀಕ್ಷೆ ಮಾಡಿರಲ್ಲ. ರಾಜೀನಾಮೆ ಕೊಡಿ ಅಂತಾರೆ. ಅಲ್ಲಿ ಮಾತುಕತೆ 7 ಗಂಟೆಗಳ ಕಾಲ ಮಾತುಕತೆ ನಡೆಯುತ್ತೆ. ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಅವ್ರು ರಿಕವರ್ ಆದ ರೀತಿ ಇದೆಯಲ್ಲ, ಇನ್ಯಾರಾದ್ರೂ ಬೇಜಾರಾಗ್ಬಿಟ್ಟು ಗುಂಡ್ಗಿಡ್ ಹಾಕಬಿಟ್ಟು ನಿದ್ರೆ ಮಾಡ್ಕೊಂಡು ಚಾದ್ರ ಓದ್ಕೊಂಡು ಮಲ್ಕೊಂಡ್ಬಿಡ್ತಿದ್ರಿ. ಯಾವನಿಗೆ ಇವ್ ನನ್ನ ಮಕ್ಕಳು ಬೈಕೊಂಡು. ಬಟ್ ಈ ರಿಕವರ್ಡ್ ಇನ್ ಸಚ್ ಎ ವೇ. ಇಟ್ ಈಸ್ ರಿಯಲಿ ಅಮೇಸಿಂಗ್. ಇದು ನಿಜವಾದ ಜನತಂತ್ರ ವ್ಯವಸ್ಥೆಯ ಒಂದು ಬ್ಯೂಟಿ ಅಂತ ಹೇಳ್ಬೋದಾ? ಬ್ಯೂಟಿ. ಅದ್ರ ಜೊತೆಗೆ ಇದು ಏನ್ ತೋರಿಸುತ್ತೆ ಗೊತ್ತಾ, ಒಂದು ನೂತನ ಮುಖ್ಯಮಂತ್ರಿ ಯಾರು ಆಗ್ತಾರೋ ಗೊತ್ತಿಲ್ಲ ನಮ್ಗೆ. ಡಿ ಕೆ ಶಿವಕುಮಾರ್ ಅಂದ್ಕೊಂಡ್ರೆ ಅವರ ಮುಂದಿರುವ ಸವಾಲುಗಳಿದೆಯಲ್ಲ, ಮೊದಲನೇ ಸವಾಲೇ ಸಿದ್ದರಾಮಯ್ಯ. ಅದು ಬೆಟ್ಟದಷ್ಟು ಸವಾಲು ಅಂತ. ಯಾಕೆಂದ್ರೆ ಬಂದ್ರೆ ಎಲ್ಲಿವರೆಗೆ ಹೋಗ್ಬೋದು, ಒಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾಕಪ್ಪ ನನ್ನ ಮಗನ ಇದನ್ನೆಲ್ಲ ಮಾಡಕ್ ಹೋದ್ವಿ. ಈಗ ಮತ್ತೊಂದು ಏನಾಗ್ಬಿಡುತ್ತೆ ಅಂದ್ರೆ, ಸರ್ಕಾರದ ಭಾಗವಾಗಿದ್ದಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಆ ಸರ್ಕಾರದಲ್ಲಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಏನಾದ್ರೂ ಸ್ವಲ್ಪ ನ್ಯೂನತೆಗಳಾಗಿದ್ದಲ್ಲಿ ಮತ್ತು ಬೇರೆ ವ್ಯವಹಾರಗಳು ಅದು ಇದು ಅಂತ ಬಂದಾಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಸಿದ್ದರಾಮಯ್ಯನವರು ಅದನ್ನ ಮುಚ್ಚಿ ಹಾಕುವ ಪ್ರಯತ್ನನೂ ಮಾಡಿರಬಹುದು. ಹೌದು, ಕರೆಕ್ಟ್. ಮಾಡಿರ್ಲಿಕ್ಕೆ ಸಾಧ್ಯನೂ ಪರ್ಫೆಕ್ಟ್ ಮಾಡಿರ್ಲಿಕ್ಕೆ ಸಾಧ್ಯ. ಈಗ ಸಿದ್ದರಾಮಯ್ಯನವರೇ ಹೊರಗೋದ್ಮೇಲೆ ಆ ತರದ್ದೇನಾದ್ರೂ ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದ್ರೆ ಅಲ್ಲ, ಅದು ಏನಾಗುತ್ತೆ ಗೊತ್ತಾ ನಿಮಗೆ? ನೀವು ಸಿಂಪ್ಲಿ ನಾನು ಅಸೆಂಬ್ಲಿಯನ್ನ ಒಂದು ಮನಸ್ಸಿಗೆ ತಂದ್ಕೊಂಡು ಹೇಳ್ತೀನಿ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದಲ್ಲಿ ಮುಂದಿನ ಸಾಲದಲ್ಲಿ ಮುಖ್ಯಮಂತ್ರಿ ಆದವ್ರು ಕೂತಿರ್ತಾರೆ, ಸಿದ್ದರಾಮಯ್ಯ ಹಿಂದಿನ ಸಾಲಿನಲ್ಲಿ ಕೂತಿರ್ತಾರೆ. ಇಲ್ಲಿ ಚರ್ಚೆ ನಡೀತಾರೆ, ಅಕ್ಕಪಕ್ಕದ MLAಗಳೆಲ್ಲ ಬಂದು ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಕ್ ಶುರು ಮಾಡ್ತಾರೆ. ಇಲ್ಲೇನೋ ಆದ್ರೆ ಅಲ್ಲಿ ರಿಯಾಕ್ಷನ್ ಶುರುವಾಗುತ್ತೆ. ಸೊ ಇದು ಯಾವ ಸಿಚುವೇಶನ್ ಅಂದ್ರೆ, ಒಂದೇ ಪಕ್ಷದಲ್ಲಿ 2 ಪ್ರಬಲವಾದ ಪವರ್ ಸೆಂಟರ್ಗಳು. ಈಗ ಏನಾಗ್ಬಿಡುತ್ತೆ ಅಂದ್ರೆ, ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರವರಿಗೆ, ಈಗ ಹೌದು, ಮತ್ತೊಂದ್ ಕಡೆ ಕುಮಾರಸ್ವಾಮಿ JDS ಮತ್ತೊಂದು ವಿರೋಧ ಪಕ್ಷದ ನಾಯಕರು. ಈ ಕಾಂಗ್ರೆಸ್ ವಿಜೇಂದ್ರ ಜೊತೆಗೆ ಏನೇನೋ ಅವ್ರವ್ರದ್ದು ಅದು ಇದು ಅಂತಾರೆ, ಅದು ಗೊತ್ತಿಲ್ಲ ನಮಗೆ. ಆದ್ರೆ ಡಿ ಕೆ ಶಿವಕುಮಾರ್ ಮೊದಲನೇದಾಗಿ ಎದುರಿಸಬೇಕಾಗಿರೋದು, ಡಿ ಕೆ ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ಅವರ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಯಾರಪ್ಪ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ. ಅದು ಶುರುವಾಗದಲ್ಲ. ನಮ್ಮ ವೀಕ್ಷಕರಿಗೂ ನಾವು ಹೇಳ್ಬೇಕು, ಎಲ್ಲಿ ಅಂದ್ರೆ ಸಂಪುಟ ರಚನೆಯಿಂದನೇ ಅಲ್ಲೊಂದು ವಿರೋಧ ಪಕ್ಷ ಸೃಷ್ಟಿಯಾಗೋದು ಪ್ರಾರಂಭ ಆಗುತ್ತೆ. ಸಂಪುಟ ರಚನೆ ಮಾಡಕ್ಕೆ ಯಾರ್ಯಾರಿಗೆ ಮಂತ್ರಿ ಆಗ್ಬೇಕು ಅಂತ ಆಸೆ. 140 ಜನ ಇದ್ದಾರೆ ಸರ್. 140 ಜನರಲ್ಲಿ ಹಬ್ಬ ಅಂದ್ರೆ 30 ಜನರನ್ನು ಮಾಡಬಹುದು. ಉಳಿದಿರೋ 110 ಜನರಲ್ಲಿ ಒಂದು 20 ಜನರು ಅತೃಪ್ತರು ಸಿಗ್ತಾರೆ. ಇನ್ನೂ ಜಾಸ್ತಿ ಸಿಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದುಃಖವನ್ನ ತೋಡ್ಕೊಳಕ್ ಅವ್ರು ಉಳಿಯೋರು ಆವಾಗ ಸಿದ್ದರಾಮಯ್ಯ ಮಾತ್ರ. ಹೌದು, ಯಾರಿಗೆ ಅಧಿಕಾರ ಇಲ್ವಾ ಅವ್ರ ಹತ್ರನೇ ಹೋಗ್ತಾರೆ. ಅವ್ರ ಹತ್ರ ಹೋಗ್ತಾರೆ, ಸರ್ ನೋಡಿ ಸರ್ ನೀವೇನಾದ್ರು ಹೇಳಿ ಸರ್, ನಮ್ಮನ್ನು ಮಂತ್ರಿ ಮಾಡಿ ಸರ್ ಅಂತ. ಆದ್ರಿಂದ ಸಿಸ್ಟಮೆಟಿಕಲಿ ಒಂದು ಪವರ್ ಸೆಂಟರ್ ಏನಿದೆ ಅದು ಕಾಂಗ್ರೆಸ್ ಒಳಗಡೆ ಸೃಷ್ಟಿಯಾಗುತ್ತೆ. ಅದು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ, ಹೊಸ ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಚಾಲೆಂಜ್ ಅಂತ. ಆಮೇಲೆ ಈಗ ಡಿ ಕೆ ಶಿವಕುಮಾರ್ ಏನಾದ್ರು ನಿರೀಕ್ಷೆ ಇಟ್ಕೊಂಡಿದ್ರ ಸರ್, ನನ್ನ ಉತ್ತರಾಧಿಕಾರಿ ಇವರು ಅನ್ನೋ ತರದ್ದು ಏನಾದ್ರು ಇವರು ಅಲ್ಲಿ ಬಹಿರಂಗ ಪಡಿಸ್ತಾರೆ ಅನ್ನೋ ತರದ್ದು ಏನಾದ್ರು ಅವ್ರು ಇಟ್ಕೊಂಡಿದ್ರ ನಿರೀಕ್ಷೆನ? ಅವ್ರು ನಿರೀಕ್ಷೆ ಇಟ್ಕೊಂಡಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ. ಆದ್ರೆ ಅವರಿಗೆ ಈ ರೀತಿ ಸಿದ್ದರಾಮಯ್ಯ
ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ ಅಂತ ಅವ್ರು ನಿರೀಕ್ಷೆ ಮಾಡಿರಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ಅವರಿಗೆ ಅದ್ರ ವಾಸನೆ ಬರಕ್ಕೆ ಶುರುವಾಗಿದೆ. ಅವರ ಮುಖಚರ್ಯ ಯಾವ ರೀತಿ ಬದಲಾಯಿತು ಅಂದ್ರೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಪತ್ರಿಕಾಗೋಷ್ಠಿಯನ್ನ, ನಾನು ರಾಜ್ಯಸಭೆಗೆ ಬರ್ಲಿಕ್ಕೆ ನನಗೆ ಕರೆದ್ರು ರಾಹುಲ್ ಗಾಂಧಿ ಅವರು, ಆದ್ರೆ ನಾನು ಅಷ್ಟೇ ವಿನಮ್ರವಾಗಿ ಕರೆಕ್ಟ್ ಅಷ್ಟೇ ವಿನಮ್ರವಾಗಿ ಅದನ್ನ ತಳ್ಳಿ ಹಾಕಿದೆ. ನಾನು ಹೋಗಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ರಾಜ್ಯ ರಾಜಕಾರಣದಲ್ಲಿ ಇನ್ನು 2 ವರ್ಷಗಳ ಸೇವೆಯನ್ನ ನಾನು ಮಾಡಬೇಕಿದೆ, 5 ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರಾಜ್ಯದ ಜನ, ಹಾಗಾಗಿ ನನ್ನ ಜನನ ಬಿಟ್ಟು ನಾನು ಹೋಗಲ್ಲ, ಕೋಮುವಾದಿಗಳ ವಿರುದ್ಧ ನಾನು ಹೋರಾಟ. ಅಲ್ಲಲ್ಲ, ಅದ್ರ ಜೊತೆಗೆ ಅವರು ಇನ್ನೊಂದು ಮೆಸೇಜ್ ಏನ್ ಗೊತ್ತಾ, ಜನ ಯಾವ ಆಯ್ಕೆ ಮಾಡ್ತಾರೋ ಅದು ಅಲ್ಟಿಮೇಟ್, ನೀವು ಆಯ್ಕೆ ಮಾಡೋದಲ್ಲ. ಹೈಕಮಾಂಡ್ಗೆ ನೀವು ನನ್ನ ಆಯ್ಕೆ ಮಾಡಿದ್ರಿ 8 ದಿವಸಕ್ಕೆ ಎದಾಕಿದ್ರಿ ಫೈನ್, ಬಟ್ ಜನ ನನ್ನ 5 ವರ್ಷಕ್ಕೆ ಅದನ್ನ ಕಿತ್ಕೊಳ್ಳಕ್ಕಾಗಲ್ಲ ನೀವು. ಕರೆಕ್ಟ್. ಜನ ನನ್ನನ್ನು 5 ವರ್ಷಕ್ಕೆ ಏನ್ ಆಯ್ಕೆ ಮಾಡಿದ್ದಾರೆ ಅದನ್ನ ನೀವು ಬದಲಿಸಕ್ಕಾಗಲ್ಲ. ಯಾರ್ಯಾರಿಗೆ ಹೇಗೆ ಎಲ್ಲೆಲ್ಲಿ ಮುಟ್ಟಿ ನೋಡಿಕೊಳ್ಳಬೇಕು ಹಾಗೆ ಮಾತಿನ ಮೂಲಕ ಏಟನ್ನ ಕೊಟ್ಟಂತ ಸಿದ್ದರಾಮಯ್ಯನವರು ಅಲ್ವಾ ಸರ್, ಅಷ್ಟೇ ಗಂಭೀರವಾಗಿ ಹೊರಗೋದ್ರು. ಇವತ್ತು ಒಂದ್ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಅಂದ್ರೆ ಸಿದ್ದರಾಮಯ್ಯ. ಮ್ಯಾಚ್ ಅವರೇ, ಮ್ಯಾನ್ ಆಫ್ ದಿ ಸೀರೀಸ್ ಅವರೇ, ಬೆಸ್ಟ್ ಬಾಲರ್ ಅವರೇ, ಬೆಸ್ಟ್ ಬ್ಯಾಟ್ಸ್ಮನ್ ಅವರೇ, ಬೆಸ್ಟ್ ಅಂಪೈರ್ ಅವರೇ. 6 ಬಾಲಿಗೆ 6 ಸಿಕ್ಸರ್ ಜಾಡ್ಸ್ಬಿಟ್ಬಿಟ್ರು ಅಂತ. ಕ್ಯಾಚ್ ಎಲ್ಲರೂ ಸಿಗುತ್ತೇನೆ ಅಂತೇಳಿ DK ಶಿವಕುಮಾರ್ ಕಾಯ್ತಾ ಇದ್ದಾರೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು. ದಟ್ ಇಸ್ ಎ ಥಿಂಗ್ ಅಲ್ವಾ ಸರ್? ಎಸ್, ಹೌದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ತ್ಯಾಗ ಮಾಡಿರುವಂತಹ ದಿನ 28 ಮೇ 2026. ಅವರು ಕಾಂಗ್ರೆಸ್ ಸೇರಿದ್ದು 2006ರಲ್ಲಿ. 2026ಕ್ಕೆ ಆ 20 ವರ್ಷಗಳ ಸುದೀರ್ಘ 20 ವರ್ಷಗಳ ಅವಧಿಯಲ್ಲಿ ಅವರು ಹೆಚ್ಚು ಕಮ್ಮಿ 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, 8 ವರ್ಷ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನುಳಿದ 2 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಸೇರಿದಾಗಿನಿಂದ ಇಲ್ಲಿವರೆಗೂ ಅಧಿಕಾರದಲ್ಲೇ ಇದ್ದಾರೆ. ಇಂತಹ ಅದೃಷ್ಟವಂತ ನಾಯಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ರೆ ಮತ್ತಾರೂ ಇಲ್ಲ. ಎಸ್, ಅವರು ಇನ್ನೊಂದು ಸಂದೇಶ ಕೊಟ್ಟಿದ್ದಾರೆ, ಏನು ಗೊತ್ತಾ, ಕರ್ನಾಟಕದ ರಾಜಕಾರಣದಲ್ಲಿ ತಕ್ಷಣ ನೀವು ನನ್ನನ್ನು ಅಳಿಸಾಕೋಕೆ ಸಾಧ್ಯ ಆಗಲ್ಲ. ಅಲ್ಲ, ರಾಜಕಾರಣದಲ್ಲಿ ಅಳಿಸಾಕುವಂತ ಕೆಲಸ ಅಥವಾ ಜನರ ಮನಸ್ಸಿನಲ್ಲಿ, ಜನರ ಹೃದಯದಲ್ಲಿ ಸಿದ್ದರಾಮಯ್ಯ ಗಳಿಸಿರುವಂತ ಸ್ಥಾನವನ್ನು ಅಳಿಸಾಕುವಂತ ಕೆಲಸವನ್ನ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ತೀರಾ ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಈ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಶುರುವಾದ ಮೇಲೆ ಹಲವು ಅಪಸ್ವರಗಳು ಕೇಳಿಬಂದು, ಸಮಾಜವಾದಿ ಸಿದ್ದರಾಮಯ್ಯ ಯಾಕೋ ಸಮಾಜವಾದವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದು ವಿಚಾರಗಳು. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದ ಕೇಸ್ ವಿಚಾರ ಆಗಿರ್ಬೋದು. ಅದು ನಾವು ಇನ್ನೊಂದು ದಿವಸ ಚರ್ಚೆ ಮಾಡಬಹುದು ಅನ್ಸುತ್ತೆ. 2013ರಿಂದ 18ರವರೆಗಿನ ಸಿದ್ದರಾಮಯ್ಯ ಯಾವ ರೀತಿ ಆಡಳಿತವನ್ನು ಕೊಟ್ಟರು, 2023ರಿಂದ ಸಾಧ್ಯ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಒತ್ತಡಗಳಿರ್ಬೋದು, ಕಾಲೆಳೆಯೋ ಕೆಲಸ, ಕೈ ಹಾಕೋ ಕೆಲಸಗಳು ಯಾವ್ದಾವುದೋ ಇರ್ಬೋದು. ಅದರಿಂದ 2023ರಿಂದ ಏನು ಸಿದ್ದರಾಮಯ್ಯನವರ ಆಡಳಿತ ಇತ್ತಲ್ಲ, ಅದು 2013ರಿಂದ ಇದ್ದಂತ ಆಡಳಿತ ರೀತಿ ಇರಲೇ ಇಲ್ಲ. ಆವಾಗ ಇಟ್ ವಾಸ್ ದಿ ಬೆಸ್ಟ್. ಆದ್ರೆ 2023ರಿಂದ ಆಡಳಿತ ಒಂದು ರೀತಿ ಕುಸಿತ ಹೋಯ್ತು. ಅಡ್ಮಿನಿಸ್ಟ್ರೇಷನ್ ಅವರ ನಿಯಂತ್ರಣ ತಪ್ಪಕ್ಕೆ ಪ್ರಾರಂಭ ಆಯಿತು. ಪ್ರತಿದಿನ ಯಾವಾಗ ಅಧಿಕಾರ ಹಂಚಿಕೆ ಮಾತು ಕೇಳ್ತಿತ್ತು. ಅದ್ರ ಜೊತೆಗೆ ಮೂಡಾ ಕೇಸ್ ಬಂದ್ಮೇಲಂತೂ ಸಿದ್ದರಾಮಯ್ಯ ವಿಚಲಿತರಾದಂತ ಕಂಡ್ರು. ಸ್ವಲ್ಪ ಕೇಸ್ ಬಂತು. ಸೊ ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್, ನಾವು ಇವತ್ತು ಮಾತಾಡ್ಲೇಬೇಕು. ಅವರ ರಾಜಕೀಯ ಯಾರು ಕಾರ್ಯದರ್ಶಿ, ಕಾನೂನಿನ ಸಲಹೆಗಾರರಿದ್ದಂತ ಪೊನ್ನಣ್ಣ ಇದಾರಲ್ಲ, ತುಂಬಾ ಚೆನ್ನಾಗಿ ಮುಖ್ಯಮಂತ್ರಿಗಳನ್ನ ಇಲ್ಲಿವರೆಗೂ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಂದ್ರು. ಮೂಡಾ ಕೇಸ್ ಆಗಿರ್ಬೋದು, RCB ಕಾಲ್ ತುಳಿದ ಪ್ರಕರಣ ಆಗಿರ್ಬೋದು, ಇನ್ನಿತರ ಪ್ರಕರಣಗಳಲ್ಲಿ. ಓಕೆ, ಇನ್ನುಳಿದ ನಾಯಕರು ಅವ್ರನ್ನ ದಾರಿ ತಪ್ಪಿಸಿದ್ರು ನಿಜವಾಗಿಯೂ. ಈ ಗೋವಿಂದ ರಾಜು ಅಂತವರೆಲ್ಲ ದಾರಿ ತಪ್ಪಿಸಿದ್ರು ಅವ್ರನ್ನ. ಆದ್ರೆ ಪೊನ್ನಣ್ಣ ಮಾತ್ರ ಅದೇನ್ ಗೊತ್ತಾ ನಿಮ್ಗೆ, ಯಾಕೆಂದ್ರೆ ಅವರ ತಂದೆಯವರ ಕಾಲದ ರಿಲೇಷನ್. ಓಕೆ, AK ಸುಬ್ಬಯ್ಯನವರು ಏನಿದ್ರು, ಸುಬ್ಬಯ್ಯನವರು ಮತ್ತು ಸಿದ್ದರಾಮಯ್ಯನವರು ಬಹಳ ಆತ್ಮೀಯ ಸ್ನೇಹ ಇತ್ತು. ಅವ್ರ ಮಗ ತಾನೇ ಪೊನ್ನಣ್ಣ. ಸೊ ಆ ರಿಲೇಷನ್, ಅದು ಪರ್ಸನಲ್ ರಿಲೇಷನ್. ಹೌದು, ಅಟ್ಯಾಚ್ಮೆಂಟ್ ಇರಲಿಲ್ಲ, ಓನ್ಲಿ ಅಟ್ಯಾಚ್ಮೆಂಟ್ ಇತ್ತು. ಅಟ್ಯಾಚ್ಮೆಂಟ್, ಎಸ್, ಯು ಆರ್ ಪರ್ಫೆಕ್ಟ್. ಅದ್ರ ಜೊತೆಗೆ AK ಸುಬ್ಬಯ್ಯನವರು ಇದ್ರಲ್ಲ, ಅವರ ನಿಷ್ಠೆ, ಅದು ಮಕ್ಕಳಿಗೆ ಯೂಶುವಲಿ ಬಂದಿದೆ. ಕರೆಕ್ಟ್. ಸೊ ಒಂದು ಬದ್ಧತೆ. ಹೌದು, ರಾಜಕಾರಣವನ್ನ ಯಾವ್ದು ವ್ಯವಹಾರಕ್ಕಲ್ಲ ಮಾಡೋದು. ರಾಜಕಾರಣ ಅವ್ರಿಗೆ ಒಂದು ಬದ್ಧತೆ. ಸೊ ಅದು ಕಂಟಿನ್ಯೂ ಆಯ್ತು. ಆದ್ರಿಂದ ನೀವು ಹೇಳಿದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನ ರಕ್ಷಣೆ ಮಾಡುವ ರೀತಿಯಲ್ಲಿ ಕಾನೂನು. ಅಲ್ಲ ಸರ್, ಈಗ ನೀವು ಒಂದು ಒಳ್ಳೆ ಶಬ್ದ ಹೇಳಿದ್ರಿ, ಈ ವ್ಯವಹಾರ ಅಂತೇಳಿ. ರಾಜಕಾರಣದಲ್ಲಿ ವ್ಯವಹಾರ, ವ್ಯವಹಾರಕ್ಕಾಗಿ ರಾಜಕಾರಣ. ಯಾವ ರೀತಿ ನೀವು ಇದನ್ನ ವಿಶ್ಲೇಷಣೆ ಮಾಡಿ? ಈಗ ನಾವು ಮಾತನಾಡ್ದಕ್ಕೆ ಹೋದ್ರೆ ಇವತ್ತಿನ ರಾಜಕಾರಣ ಇದೆಯಲ್ಲ, ಟ್ರಂಪ್ ಇನ್ ಟೈಪ್ ಅದು.
ಈ ಟ್ರಂಪ್ ಅವ್ರಿಗೆ ಉದ್ಯಮ ಮತ್ತು ರಾಜಕಾರಣ ಎರಡೂ ಒಂದೇ. ಅದು ವಿಶ್ವದ ಮಾದರಿಯಾಗ್ಬಿಟ್ಟಿದೆ. ಆದ್ರೆ ಅಂತ ಸಿಚುವೇಶನ್ ನಲ್ಲಿ ನಿಮ್ಮ ಬದ್ಧತೆ ಎಲ್ಲಿ ಹೋಗುತ್ತೆ? ಅದ್ರ ಜೊತೆಗೆ ಈ ಅಮೆರಿಕಕ್ಕೂ ಭಾರತಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇ ನಿಜ. ಅಲ್ಲಿಯ ನೀತಿಗಳನ್ನ ಇಲ್ಲಿ ನಾವು ಬಳಸ್ಕೊಳ್ಳಕ್ಕೆ ಅಥವಾ ಇಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಆದ್ರಿಂದ ಆದ್ರೆ ನಾವು ಬೇರೆ ನಿರೀಕ್ಷೆ ಮಾಡಿರ್ತೀವಿ. ಇಂಡಿಯಾದ ಡೆವಲಪಿಂಗ್ ಸೊಸೈಟಿ ಏನಿದೆ, ಇಲ್ಲಿ ನಿರೀಕ್ಷೆಗಳು ಬೇರೆ ಇರ್ತವೆ. ಒಟ್ಟಾರೆಯಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನೀವು ಗಮನಿಸೋದಾದ್ರೆ ಸರ್, ಈಗ ವಿಜುವಲ್ಸ್ ನೀವು ನೋಡ್ತಾ ಇದ್ದಾಗ ಹೇಗೆ ರಾಜೀನಾಮೆ ಕೊಟ್ಟಂತಹ ಸಿದ್ದರಾಮಯ್ಯನವರು ಗಂಡುಗಲಿ ರೀತಿ ಮಾತನಾಡ್ತಾ ಇದ್ದಾರೆ. ಆದರೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಿಂಬಿಸ್ಕೊಳ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಯಾಕೋ ಚಿಂತಾಕ್ರಾಂತರಾಗಿದ್ದಾರೆ. ಅದೇ ಬಹಳ ಮುಖ್ಯವಾಗಿ ನೀವು ಒಬ್ಬ ರಾಜಕಾರಣಿ ಒಂದು ತಮಗೆ ಒಬ್ಬ ಸ್ಪರ್ಧಿ ಇರೋದನ್ನು ಇಷ್ಟಪಡಲ್ಲ. ರಾಜಕಾರಣ ಯಾವತ್ತೂ ಕೂಡ ಹಾಗೇನೆ, ಕಾಂಪಿಟೇಟರ್ ಬೇಡ ಅಂತ. ಕಾಂಪಿಟೇಟರ್ ಬಂದ ತಕ್ಷಣ, ಕಾಂಪಿಟೇಟರ್ ಹೊರಗಡೆ ಇರೋ ಕಾಂಪಿಟೇಟರ್ ಬೇರೆ, ಮನೆಯ ಒಳಗೆ ಇರುವ ಸ್ಪರ್ಧಿ ಯಾವತ್ತೂ ಅಪಾಯಕಾರಿ. ಅದು ನಿಮಗೊಂದು ರೀತಿಯ ಭಯವನ್ನ ಉಂಟು ಮಾಡ್ತಾ ಹೋಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿಯನ್ನು ಗಮನಿಸಿದ್ರೆ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋ ಸಂದರ್ಭದಲ್ಲೇ ಅವರ ಒಳಗಡೆ ಒಂದು ಭಯ ಇದೆ ಅಂತ. ಇವರು ಏನು ಮಾಡ್ತಾರೋ, ಯಾಕೆಂದ್ರೆ ಅವರ ಜನಪ್ರಿಯತೆ ಏನು ಅಂತ ಗೊತ್ತಿದೆ ಅವರಿಗೆ. ನೋಡಿ, ಈಗ ಈ ತಕ್ಷಣ ನಿಮ್ಗೆ ಹೇಳ್ತೀನಿ. ಈಗ ಬೆಂಗಳೂರು ಇದರ ಇಲೆಕ್ಷನ್ ಬರುತ್ತೆ, ಜಿ ಬಿ ಎ ಇಲೆಕ್ಷನ್ ಬರುತ್ತೆ, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಇಲೆಕ್ಷನ್ ಬರುತ್ತೆ. ಇದು ಏನೋ ರಿವರ್ಸ್ ಹೊಡೆದ್ಬಿಟ್ಟು ಒಳಗಡೆ ಅವರೆಲ್ಲ ಅಹಿಂದ ಗುಂಪು ಗೂಟ ಹೊಡೆದ್ಬಿಟ್ರೆ ದೆನ್ ಶಿವಕುಮಾರ್ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಹೌದು, ಒಳಗಡೆ ಯಾರು ಕಾಲು ಎಳಿತಾರೆ, ಹೆಂಗೆ ಎಳಿತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಹೌದು, ಇಲೆಕ್ಷನ್ ಮೇಲೆ ಇಲೆಕ್ಷನ್ ನಿದ್ದೆ ಬರ್ತಾ ಇದೆ ನೋಡಿ. ಡಿ ಕೆ ಶಿವಕುಮಾರ್ ಚಿಂತಾಕ್ರಾಂತರಾಗಿದ್ದಾರೆ. ಅಷ್ಟೊಂದು ಉತ್ಸಾಹದಲ್ಲಿ ಕಾಣ್ತಾ ಇಲ್ಲ ಆ ಪತ್ರಿಕಾಗೋಷ್ಠಿ ಉದ್ದಕ್ಕೂ. ಎಸ್, ಅವ್ರು ನಿರೀಕ್ಷೆ ಮಾಡಿರಲಿಲ್ಲ. ಅವರ ಇಡೀ ಸಿದ್ದರಾಮಯ್ಯ ಹೀ ಕಮ್ ಬ್ಯಾಕ್ ಮಾಡ್ದ. ಐ ವಿಲ್ ಸೇ ಇಟ್ಸ್ ಕಮ್ ಬ್ಯಾಕ್. ಎಸ್, ಅಂದ್ರೆ ಈ ಹಂಗ ಮುಗಿತಲ್ಲ ಸರ್, ನೀವು ಕೇಳಿದ್ರಿ ಕೊಟ್ಟಿದ್ದೀನ್ರಿ, ಮತ್ತೇನ್ರಿ ನಿಮ್ದು? ಎಸ್, ಮುಗಿದೋಯ್ತಲ್ಲ. ನನ್ನನ್ನು ಕೊಂಡ್ಕೊಳ್ತೀರಾ ನೀವು? ಅದಕ್ಕೆ ಈ ಪ್ರತಿದಿನ ಹೋಗ್ಬಿಟ್ಟು ಹಿಂಗ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಯು ಸಿ, ಪವರ್ ಸೆಂಟರ್ ಇಸ್ ಆಲ್ವೇಸ್. ಹೌದು, ನೀವು ಪ್ರಾಬ್ಲಮ್ ಅದು. ಅವ್ರು ಹೇಳಿದ್ರು ಕೊನೆ ಉಸಿರಿರೋರ್ಗು ಇರ್ತೀನಿ ನಾನು. ಎಸ್, ಕೊನೆ ಉಸಿರಿರೋವರೆಗೆ ನಾ ರಾಜಕಾರಣ ಸೇವೆ ಮಾಡಿ ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಕರೆದ್ರು ಹೋಗಲ್ಲ ನಾನು. ಮೆಸೇಜ್ ನೀವು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ನಾನು ಬರಲ್ಲ. ಮೆಸೇಜ್ ಕೊಡದೆ ಕೊಟ್ಬಿಟ್ರು ಅವರು. ಇನ್ಯಾರಾದ್ರೂ ಡೆಲ್ಲಿಗೆ ಹೋಗ್ಬಿಟ್ರು ರಾಜ್ಯಸಭೆ. ಒಂದು ಲೆಕ್ಕದಲ್ಲಿ ಹೈಕಮಾಂಡ್ನ ಹಂಗಿನಿಂದ ಹೊರಬಂದಂತ ಸಿದ್ದರಾಮಯ್ಯ ಎಸ್ ಅಂದ್ರೆ ತಿರುಗಿ ಬಿದ್ರ, ತಿರುಗಿ ಅಂತ ಹೇಳಕ್ಕಾಗಲ್ಲ. ಅವ್ರ ಆಟಿಟ್ಯೂಡ್ ಹಂಗೆ. ಯಾವಾಗ JDS ಹೊರಗಡೆ ಬಂದಿರಲ್ಲ, ಆಗೊಂದು ಮನಸ್ಥಿತಿ ಇತ್ತು, ಒಂದು ಹೋರಾಟಗಾರನ ಮನಸ್ಥಿತಿ, ಅಹಿಂದ ಸಮುದಾಯನ ಕಟ್ಟೋದಿತ್ತಲ್ಲ. ಈಗ ಒಂದು ರೀತಿಯಲ್ಲ ತನ್ನ ಭಾರವನ್ನ ಇಳಿಸಿಕೊಂಡ ಹಾಗೆ ಅಂತ. ಅಂದ್ರೆ ಮುಖ್ಯಮಂತ್ರಿ ಒಳ್ಳೆ ಶಬ್ದ ಯೂಸ್ ಮಾಡಿದ್ರಿ ನೀವು. ಈಗ ನೋಡಿ, JDS ನಿಂದ ಅವರು ಕಾಂಗ್ರೆಸ್ಸಿಗೆ ಬರುವಾಗ, ಎಸ್ ಕಾಂಗ್ರೆಸ್ ನಿಂದ ಬರುವಾಗ ಈ ಅಹಿಂದ ಅನ್ನುವಂತಹ ವೋಟ್ ಬ್ಯಾಂಕ್ ಅನ್ನ, ಆ ಬ್ಯಾಲೆನ್ಸ್ ಶೀಟ್ ಅನ್ನ ಅವರು ಪಾಕೆಟ್ ಅಲ್ಲಿ ಇಟ್ಕೊಂಡು ಬಂದಿದ್ರು. ಈ ಕ್ಷಣಕ್ಕೂ ಕೂಡ ಅವ್ರ ಪಾಕೆಟ್ ಅಲ್ಲೇ ಇದೆ. ಅದು ಕಾಂಗ್ರೆಸ್ ಹೈಜಾಕ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಆವಾಗ ಒಂದು ಮಾತಿತ್ತು, ನಾನು ಒಂದ್ಸಲ ಅವರಿಗೆ ಮಾತಾಡ್ತಾ ಹೇಳಿದ್ದೆ ಅವಾಗ, ಸರ್ ಈ ಅಹಿಂದ ಏನಿದೆ ಇದು ರಾಜಕೀಯ ಶಕ್ತಿ ಯಾಕೆ ತಾವು ಪರಿವರ್ತನೆ ಯಾಕೆ ಮಾಡಲ್ಲ ಅಂತ. ಕರೆಕ್ಟ್. ಸೊ ಆಗ ಅವ್ರು ಹೇಳಿದ್ರು, ಸೊ ಅದನ್ನ ರಾಜಕೀಯ ಪಕ್ಷವಾಗಿ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಅಷ್ಟು, ಬಟ್ ಜನಶಕ್ತಿ ಇದೆ ಅಂತ. ಅಲ್ಲ, ಅವಾಗಿನ ಸಿದ್ದರಾಮಯ್ಯನವರಿಗೂ ಬೇರೆ, ಇವತ್ತಿನ ಸಿದ್ದರಾಮಯ್ಯನವರಿಗೂ ಬೇರೆ. ಈಗ ಅವರಿಗೆ ಈ ಮುಖ್ಯಮಂತ್ರಿಯ ಭಾರವನ್ನ ಇಳಿಸಿಕೊಂಡಿರುವುದರಿಂದ ಅವರೊಬ್ಬ ಹೋರಾಟಗಾರರಾಗಿ ಅವರು ಕೋಮುವಾದ ಬಗ್ಗೆ ಮಾತಾಡ್ತಾರೆ ನೋಡಿ, ಅಹಿಂದ ಚಾಂಪಿಯನ್ ಆಗಿ ತಮ್ಮ ಸ್ಥಾನ ಇದೆಯಲ್ಲ ಅದನ್ನ ಈಗ ಸಿದ್ದರಾಮಯ್ಯನವರ ಮಾತುಗಳಲ್ಲಿ ಇವತ್ತು ಗೊತ್ತಾಗಿದ್ದು ನನಗೆ ಏನಂದ್ರೆ ಸರ್, ಇನ್ಮೇಲೆ ಕರ್ನಾಟಕದಲ್ಲಿ ಅಹಿಂದ ವರ್ಸಸ್ ಕೋಮುವಾದ. ಎಸ್, ದಟ್ ಇಸ್ ದ ಥಿಂಗ್. ಅದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ವೇ ಅಲ್ಲ. ಎಲ್ಲಿವರೆಗೆ ತಿರುಗುತ್ತೆ? ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ವೇ ಅಲ್ಲ. ಅದು ಎಲ್ಲಿವರೆಗೆ ತಿರುಗುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಜಾಗೃತಿಯಿಂದ ತಮ್ಮ ಈ ಸಾಫ್ಟ್ ಹಿಂದುತ್ವವನ್ನು ಹ್ಯಾಂಡಲ್ ಮಾಡಬೇಕು. ಶಿವರಾತ್ರಿ ಮನೇಲಿ ಮಾಡ್ಕೋಬೇಕು. ಈ ವಿಲ್ ಫೇಸ್ ಕುಂಭಮೇಳಕ್ಕೆ ಹೋಗೋದಲ್ಲ, ಮನೇಲಿ ಸ್ನಾನ ಮಾಡ್ಕೋಬೇಕು. ಸೊ ಆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇವತ್ತು. ಎಸ್ ಸರ್, ಎಸ್. ಇದು ಸಿದ್ದರಾಮಯ್ಯನವರ ತತ್ವ, ಸಿದ್ದರಾಮಯ್ಯನವರ ಸಿದ್ಧಾಂತ, ಸಿದ್ದರಾಮಯ್ಯನವರ ಬದ್ಧತೆ. ಅದರಿಂದ ಕರ್ನಾಟಕ ರಾಜಕಾರಣ, ಸಿದ್ದರಾಮಯ್ಯನವರ ಕಮಿಟ್ಮೆಂಟ್. ಎಸ್, ನೀವು ಇಡೀ ಕರ್ನಾಟಕ ರಾಜಕಾರಣ ಅದು ಯು ಟರ್ನ್ ಅಂತ ಹೇಳಲ್ಲ, ಯಾವುದೋ ಒಂದು ಟರ್ನ್, ಬಹಳ ಮಹತ್ತರವಾದ ಒಂದು ಟರ್ನ್, ತಿರುವನ್ನು ಪಡ್ಕೊಳ್ಳುತ್ತಿದ್ದಾರೆ. ಓಕೆ, ಹಂಗಾದ್ರೆ ಸಿದ್ದರಾಮಯ್ಯನವರು ಮತ್ತೆ ಹೇಳಿದ್ರು, ಮುಂದಿನ CMಗೆ ನನ್ನ ಬೆಂಬಲವಿದೆ. ಜನ ಮೆಚ್ಚಿದ ಜನನಾಯಕ ಸಿದ್ದು ಈಗ ತೆರೆಮರೆಗೆ ಸರಿತಾ ಇದ್ದಾರೆ. ಇಲ್ಲ, ಜನಮೆಚ್ಚಿದ ಸಿದ್ದು, ಜನನಾಯಕರಾದ ಸಿದ್ದು ಈಗ ತನ್ನ ಜನನಾಯಕ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಅಧಿಕಾರದ ಭಾರವನ್ನು ಇಳಿಸಿಕೊಂಡಂತ ಸಂದರ್ಭ ಇದೆಯಲ್ಲ, ಹಿ ವಿಲ್ ಯೂಸ್ ಇಟ್ ಅಂತ. ಓಕೆ 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 ಹಂಗಾದ್ರೆ ಇವತ್ತಿನ ಪತ್ರಿಕಾಗೋಷ್ಠಿಯ ನಂತರ ನನಗನ್ಸಿದ್ದೇನೆಂದ್ರೆ,
ಡಿ ಕೆ ಶಿವಕುಮಾರ್ ಯಾಕೋ ಇಲ್ಲಿ ಮತ್ತೆ ಕಳಾಹೀನರಾದಂತೆ ಕಾಣ್ತಾ ಇದ್ದಾರೆ. ಅದೇ ಕಾಣ್ತಾ ಇದೆ. ಯಾಕೆ ಶಕ್ತಿಹೀನರಾದಂತೆ ಮತ್ತೆ ಕಾಣ್ತಾ ಇದ್ದಾರೆ? ಅದಕ್ಕೆ 2-3 ಕಾರಣ ನಾವು ಹೇಳ್ಬೋದು ಅನ್ಸುತ್ತೆ ಸರ್. ಒಂದು, ಅವರ ಹೆಸರನ್ನ ಸಿದ್ದರಾಮಯ್ಯ ಅನೌನ್ಸ್ ಮಾಡಿದಿರೋದು. ಎರಡನೇ, CLP ಬಗ್ಗೆ ಮತ್ತೆ ಮಾತಾಡಿರೋದು. ಕೇವಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರೆ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್, ಬಟ್ ಇಟ್ ಡಿಡ್ ಸೇ ದಟ್. ಅವರು CLP ಮಾತನ್ನು ಆಡುವ ಮೂಲಕ ಪಕ್ಕದಲ್ಲಿ ಕೂತವರಿಗೆ ಶಾಸಕಾಂಗ ಪಕ್ಷದಲ್ಲಿ ನಿನಗಿಲ್ಲಪ್ಪ ಬೆಂಬಲ ಅನ್ನುವ ಒಂದು ಸಂದೇಶ ಕೊಟ್ಟಿದ್ದು. ದಟ್ ವಾಸ್ ಎ ಶಾಕಿಂಗ್ ಫಾರ್ ಹಿಮ್. ದಟ್ ವಾಸ್ ಎ ಶಾಕಿಂಗ್ ಫಾರ್ ಹಿಮ್. ಆ ಶಾಕಿಂಗು ಈ ಸಿದ್ದರಾಮಯ್ಯನವರ ನಿಗೂಢ ನಡೆಯಿಂದ ಹೈಕಮಾಂಡ್ಗೆ ಮತ್ತೆ ಪೀಕಲಾಟ ಶುರುವಾಯ್ತಾ? ಇದು ನಿಗೂಢ ಅಲ್ಲ, ಇದು ಬಹಿರಂಗ. ಇದು ಬಹಿರಂಗವಾದ ನಡೆ. ಅವರು ಏನೇನು ಮೆಸೇಜ್ ಕೊಡಬೇಕು ಅಷ್ಟೂ ಕೊಟ್ಟು ಮುಗಿಸ್ಬಿಟ್ರು ಇವತ್ತು. ಇದು ನಿಗೂಢ ಅಲ್ವೇ ಅಲ್ಲ. ಸೊ ಶಾಸಕಾಂಗ ಪಕ್ಷದ ಬಗ್ಗೆ ಬಹುಮತದ ಬಗ್ಗೆ ಮಾತನಾಡ್ತಾರೆ, ತಾವು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತಾರೆ, ಕೋಮುವಾದ ವಿರುದ್ಧ ಮಾತಾಡ್ತೀನಿ, ಹೋರಾಟ ಮಾಡ್ತೀನಿ ಅಂತಾರೆ, ನಾನೆಂತೂ ಸಿದ್ಧಾಂತ ಬಿಟ್ಟಿಲ್ಲ ಅಂತಾರೆ. ಹಾಗಾದ್ರೆ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಎನ್ನುವ ಘೋಷವಾಕ್ಯ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜೇಂಕರಿಸಲಿಕ್ಕೆ ಶಿವಕುಮಾರ್ ಇನ್ನೂ ಕಾಯಬೇಕು. ನನಗೆ ಅಂದರೆ 1-2 ದಿವಸ ಇರ್ಬೋದು, ಅಡ್ಡಿ ಆಗುತ್ತೆ ಅಂತ ನನಗನ್ಸಲ್ಲ. ಅವ್ರು ಆಗ್ಬೋದು. ಆದರೆ ಅದು ಆದ ನಂತರದ ದಾರಿ ಇದೆಯಲ್ಲ, ಅದು ಕಲ್ಲು ಮುಳ್ಳಿನ ದಾರಿ. ಅದು ಸುಲಭವಾದ ದಾರಿ ಅಲ್ವೇ ಅಲ್ಲ ಅವರಿಗೆ. ಅವ್ರ ಚಾಲೆಂಜಸ್ ಏನಿದೆ, ಅವರು ಒಂದು ಏನನ್ಸುತ್ತೆ ಅಂದರೆ ಹಿ ಕ್ಯಾನ್ ಹ್ಯಾಂಡಲ್ ಅಪೋಸಿಷನ್. BJP-ಯನ್ನು JDS ಅನ್ನು ಹ್ಯಾಂಡಲ್ ಮಾಡ್ಬೋದು. ಆದರೆ ಈಗ ಸಿದ್ದರಾಮಯ್ಯನವರು ಫೇಸ್ ಮಾಡೋದಿದೆಯಲ್ಲ, ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಹಿಮ್. ಹೌದು, ಯಾವ ವಿಚಾರದಲ್ಲೂ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಅಲ್ಲಿ ಆಗಲ್ಲ. ಈಗ ಭ್ರಷ್ಟಾಚಾರದ ವಿಚಾರದಲ್ಲಿ ನೀವು ಮಾತಾಡಕ್ಕಾಗಲ್ಲ, ತತ್ವ ಸಿದ್ಧಾಂತದ ಹೆಸರಿನಲ್ಲಿ ಮಾತನಾಡ್ಲಿಕ್ಕಾಗಲ್ಲ, ಅಡ್ಮಿನಿಸ್ಟ್ರೇಷನ್ ವಿಚಾರ ಇಟ್ಕೊಂಡು ಮಾತನಾಡ್ಲಿಕ್ಕಾಗಲ್ಲ. ಏನ್ ಗೊತ್ತಾ ನಿಮಗೆ, ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯವ್ರ ಒಂದು ನಿಯಂತ್ರಣ ಇರ್ತಿತ್ತು. ನಿಮಗೆ ಅಧಿಕಾರ ಇಲ್ಲದಿದ್ದಾಗ ನೀವು ಆ ನಿಯಂತ್ರಣದಿಂದ ಹೊರಗೆ ಬಂದಿರ್ತೀರಿ. ನಿಯಂತ್ರಣ ಅಂದ್ರೆ ಒಂದು ಚೌಕಟ್ಟು ಇರ್ತಿತ್ತು. ಚೌಕಟ್ಟು ಮೀರಕ್ಕಾಗಲ್ಲ. ಅದಕ್ಕೊಂದು ಸ್ಥಾನ ಗೌರವ, ಬೌಂಡ್ರಿ ಇಲ್ಲ, ಸ್ಥಾನ ಗೌರವ ಇರುತ್ತೆ. ಆ ಸ್ಥಾನ ಗೌರವವನ್ನು ಮೀರಕ್ಕಾಗಲ್ಲ. ಈಗ ಅದಿಲ್ವಲ್ಲ, ಅದಿಲ್ವೇ ಇಲ್ಲ. ಈಗ ಓಪನ್ ಆಗಿ ಮೂವ್ ಮಾಡ್ಬೋದು, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ಬೋದು. ಸೊ ಇದೇನಿದೆ, ಇದು ಶಿವಕುಮಾರ್ ಅವರಿಗೆ ಅವರ ದಾರಿಯನ್ನ ಇನ್ನಷ್ಟು ಕಠಿಣಗೊಳಿಸಿದೆ, ಕಗ್ಗಂಟು ಮಾಡ್ತು. ಎಸ್ ಸರ್. ಪ್ರಿಯ ವೀಕ್ಷಕರಿಗೆ ಏನಾಯಿತು ಅನ್ನೋದನ್ನು ತಮಗೆ ತಲುಪಿಸೋ ಯತ್ನ ಮಾಡಿದೆ. ಮತ್ತೆ ನಾಳೆ ಬರ್ತೀವಿ. ಪ್ರತಿ ಕ್ಷಣದ ಬೆಳವಣಿಗೆ ಏನಿದೆ ಅದನ್ನು ತಮಗೆ ತಲುಪಿಸ್ತೀವಿ. ಹಾಗೆಯೇ ಸುದ್ದಿ ಅನ್ನೋದು ಇರುತ್ತಲ್ಲ, ಅದು ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಲ್ಲ ಅಂತ. ಒಂದು ಬೆಳವಣಿಗೆಯ ಹಿಂದೆ ಅದಕ್ಕೆ ಹಲವು ಶೇಡ್ಗಳಿರ್ತವೆ, ಹಲವು ಬಣ್ಣಗಳಿರ್ತವೆ. ಹಾಗೆಯೇ ಸೊ ಬಿಟ್ವೀನ್ ದ ಲೈನ್ಸ್ ಓದೋದಿರುತ್ತಲ್ಲ ರಾಜಕಾರಣದಲ್ಲಿ, ಅದು ಬಹಳ ಮುಖ್ಯವಾದ್ದು. ಮತ್ತೆ ನಾನು ಮತ್ತು ಹೇಮಂತ್ ಅವರು ಬರ್ತೀವಿ, ಮಾತನಾಡ್ತೀವಿ. ಎನಿವೆ, ಇಲ್ಲಿಯವರೆಗೆ ನಮ್ಮ ಈ ನೇರ ಪ್ರಸಾರವನ್ನು ನೋಡಿದ ನಿಮಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.